ಓಂ ಶಾಂತಿ. ಮುರಳಿಯ ದಿನಾಂಕ 27/3/2025। मीठे बच्चे, खिवैया आया है तुम्हारी नैया पार लगाने। तुम बाप से सच्चे होकर रहो तो नैया हिलेगी डुलेगी लेकिन डूब नहीं सकती। ಮಧುರ ಮಕ್ಕಳೇ, ಅಂಬಿಗ ಬಂದಿದ್ದಾನೆ ನಿಮ್ಮ ನೌಕೆಯನ್ನು ದಾಟಿಸುವುದಕ್ಕಾಗಿ. ನೀವು ತಂದೆಯ ಜೊತೆಗೆ ಸತ್ಯತೆಯಿಂದ ಇರಬೇಕು. ನಿಮ್ಮ ನೌಕೆ ಅಲಗಾಡುವುದು, ಆದರೆ ಮುಳುಗೋದಿಲ್ಲ. ಸತ್ಯತೆಯಿಂದ ಸತ್ಯವಂತರಾಗಿ ಇದ್ದಾಗ ಆ ಸತ್ಯದ ನೌಕೆ ಅಲಗಾಡ್ತದೆ ವಿನಃ ಮುಳುಗೋದಿಲ್ಲ. प्रश्न, बाप की याद बच्चों को यथार्थ न रहने का मुख्य कारण क्या है? ತಂದೆಯ ನೆನಪು ಮಕ್ಕಳಿಗೆ ಯಥಾರ್ಥವಾಗಿ ಇಲ್ಲದೇ ಇರುವುದಕ್ಕೆ ಮುಖ್ಯ ಕಾರಣ ಏನಾಗಿದೆ? उत्तर, साकार में आते आते भूल गए हैं कि हम आत्मा निराकार है और हमारा बाप भी निराकार है। साकार होने के कारण साकार की याद सहज आ जाती है। ಸಾಕಾರದಲ್ಲಿ ಬಂದು ಬಂದು ಆತ್ಮರು ಮರ್ತು ಬಿಟ್ಟಿದ್ದಾರೆ. ನಾವು ನಿರಾಕಾರ ಆತ್ಮ ಆಗಿದ್ದೇವೆ. ನಮ್ಮ ತಂದೆಯು ನಿರಾಕಾರ ತಂದೆ ಆಗಿದ್ದಾರೆ. ಸಾಕಾರದಲ್ಲಿ ಇರುವ ಕಾರಣ ಸಾಕಾರ ದೇಹಧಾರಿಗಳ ನೆನಪು ನಮಗೆ ಸಹಜವಾಗಿ ಬರ್ತದೆ. ನಿರಾಕಾರನನ್ನು ಮರ್ತಿರುವ ಕಾರಣ, ನಾನು ನಿರಾಕಾರ ಆತ್ಮ ಎಂದು ಮರ್ತಿರುವ ಕಾರಣ ನಿರಾಕಾರನ ನೆನಪು ಮಾಡುವುದು ಮಕ್ಕಳಿಗೆ ಕಷ್ಟ ಆಗಿದೆ. ದೇಹಿ ಅಭಿಮಾನಿ ಬನ್ अपने को बिंदी समझ बाप को याद करना, इसी में ही मेहनत है. ಆತ್ಮ ಅಭಿಮಾನಿಯಾಗಿ ತಮಗೆ ತಾವು ಬಿಂದು ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಲ್ಲಿ ಪರಿಶ್ರಮ ಇದೆ. ಓಂ ಶಾಂತಿ. शिव भगवान वाच, इनका नाम तो शिव नहीं है ना, इनका नाम है ब्रह्मा और इन द्वारा बात करते हैं ಶಿವ ಭಗವಾನ ವಾಚ. ಪರಮಾತ್ಮನ ಹೆಸರಾಗಿದೆ ಶಿವ ಅಂತ, ಇವರ ಹೆಸರಾಗಿದೆ ಬ್ರಹ್ಮ ಅಂತ. ಇವರ ಮೂಲಕ ಶಿವ ಪರಮಾತ್ಮ ಮಾತಾಡ್ತಾನೆ. ಆದ್ದರಿಂದ ಶಿವ ಭಗವಾನ ವಾಚ ಅಂತ ಹೇಳಲಾಗ್ತದೆ. यह तो बहुत बार समझाया है, कोई मनुष्य को या देवता को अथवा सूक्ष्म वतनवासी ब्रह्मा विष्णु शंकर को भगवान नहीं कहा जाता. ಬಾಬಾ ಅನೇಕ ಸಲ ಈ ಮಾತನ್ನು ತಿಳಿಸಿದರೆ, ಯಾವುದೇ ಮನುಷ್ಯನಿಗೆ ಅಥವಾ ದೇವತೆಗಳಿಗೆ, ಸೂಕ್ಷ್ಮವತನವಾಸಿ ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ಭಗವಂತ ಪರಮಾತ್ಮ ಅಂತ ಹೇಳೋದಿಲ್ಲ. जिनका कोई आकार व साकार चित्र है उनको भगवान नहीं कह सकते. ಯಾರಿಗೆ ಆಕಾರಿ ಸ್ವರೂಪ ಇದೆ, ಸಾಕಾರ ರೂಪ ಇದೆ ಅಥವಾ ಚಿತ್ರ ಇದೆ ಅವರಿಗೆ ಪರಮಾತ್ಮ ಅಂತ ಹೇಳೋದಿಲ್ಲ. ಭಗವಾನ್ ಕಹಾ ಜಾತಾ ಹೇ ಬೇಹದ್ ಕೆ ಬಾಪ್ ಕೋ. ಭಗವಂತ ಅಂತ ಯಾರಿಗೆ ಹೇಳಲಾಗ್ತದೆ?
ಒಬ್ಬ ನಿರಾಕಾರ ತಂದೆಗೆ ಹೇಳಲಾಗ್ತದೆ. ಭಗವಾನ್ ಕೌನ್ ಹೈ ಯಹ ಕೋಯಿ ಕೋ ಭಿ ಪತಾ ನಹಿ. ಪರಮಾತ್ಮ ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ನೇತಿ ನೇತಿ ಕಹತೆ ಆಯಿ. ನೇತಿ ನೇತಿ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಬಂದರು. ತುಮ್ಹಾರೆ ಮೇ ಭಿ ಬಹುತ್ ಥೋಡೆ ಹೈ जो यथार्थ रीति जानते हैं. आत्मा कहती है, हे भगवान, अब आत्मा तो है बिंदी. ಆತ್ಮ ಹೇಳ್ತದೆ, ಹೇ ಪರಮಾತ್ಮ, ಹೇ ಭಗವಂತ, ಹೇಳುವಂಥ ಆತ್ಮನು ಬಿಂದು ಆಗಿದೆ. बाप भी बिंदी ही है. अब बाप बच्चों को समझाते हैं. ಆತ್ಮ ಹೇಗೆ ಬಿಂದು ರೂಪದಲ್ಲಿ ಇದ್ದೇವೆ, ಹಾಗೆ ಪರಮಾತ್ಮ ತಂದೆಯೂ ಕೂಡ ಬಿಂದು ರೂಪದಲ್ಲಿ ಇದ್ದಾರೆ. बाबा के पास कई ऐसे बच्चे हैं जो यह भी नहीं समझते कि हम आत्मा कैसे बिंदी है. कोई तो अच्छी रीति समझते, बाप को याद करते हैं. ಬಾಬೋರ ಹತ್ತಿರ ಇಂಥ ಮಕ್ಕಳು ಇದ್ದಾರೆ, ಇನ್ನೂವರೆಗೂ ಅವರಿಗೆ ಆತ್ಮದ ಪರಿಚಯನೇ ಅರ್ಥ ಆಗಿಲ್ಲ. ನಾವು ಆತ್ಮ ಬಿಂದು ಅಂತನೂ ಗೊತ್ತಾಗಿಲ್ಲ. ಆದರೆ ಕೆಲವರು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಬೇಹದ್ ಕಾ ಬಾಪ್ ಹೈ ಸಚ್ಚಾ ಹೀರಾ. हीरे को बहुत अच्छी डिब्बी में डाला जाता है. ಬೇಹದ್ದಿನ ತಂದೆ ಸತ್ಯ ಸತ್ಯ ವಜ್ರ ಆಗಿದ್ದಾರೆ. ವಜ್ರವನ್ನು ಒಳ್ಳೆಯ ಡಬ್ಬಿಯಲ್ಲಿ ಹಾಕಿ ಇಡ್ತಾರೆ. कोई के पास अच्छे हीरे होते हैं तो किसको दिखलाना हो तो सोने चांदी की डिब्बी में डाल फिर दिखाते. ಒಬ್ಬರ ಹತ್ತಿರ ಒಳ್ಳೆಯ ವಜ್ರಗಳಿದ್ದರೆ ಅವುಗಳನ್ನು ತೋರಿಸ್ಬೇಕಾದ್ರೆ ವ್ಯಾಪಾರಸ್ಥರು ಆ ವಜ್ರಗಳನ್ನು ಚಿನ್ನದ ಡಬ್ಬಿಯಲ್ಲಿ ಬೆಳ್ಳಿಯ ಡಬ್ಬಿಯಲ್ಲಿ ಇಟ್ಟು ತೋರಿಸ್ತಾರೆ. हीरे को जौहरी ही जाने और कोई जान न सके. ವಜ್ರಗಳನ್ನು ವಜ್ರದ ವ್ಯಾಪಾರಸ್ಥರೇ ಗುರುತಿಸ್ತಾರೆ ವಿನಃ ಬೇರೆ ಯಾರೂ ಗುರುತಿಸೋದಿಲ್ಲ. झूठा हीरा दिखाए तो भी किसको पता न पड़े, ऐसे बहुत ठग जाते. ನಕಲಿ ವಜ್ರ ತೋರಿಸಿದ್ರೂ ಕೆಲವರಿಗೆ ಗೊತ್ತೇ ಆಗೋದಿಲ್ಲ. ಆ ರತ್ನ ಪಾರಖಿ ಯಾರಿರ್ತಾರೆ ಅವ್ರಿಗೆ ಮಾತ್ರ ರತ್ನಗಳನ್ನು ಗುರುತಿಸ್ಲಿಕ್ಕೆ ಬರ್ತದೆ. ಉಳಿದವರು ಮೋಸ ಹೋಗ್ತಾರೆ. ನಕಲಿ ವಜ್ರನೇ ಅಸಲಿ ವಜ್ರ ಅಂತ ತಿಳ್ಕೊಂಡು ಮೋಸ ಹೋಗ್ತಾರೆ. तो अब सच्चा बाप आया है, परंतु झूठे भी ऐसे ऐसे हैं जो मनुष्यों को कुछ भी पता नहीं पड़ता. ಈಗ ನಿಜವಾದ ಸತ್ಯ ತಂದೆ ಬಂದಿದ್ದಾರೆ. ಆದರೆ ನಾವೇ ಪರಮಾತ್ಮ ಅಂತ ಹೇಳುವಂತಹ ಸುಳ್ಳು ಪರಮಾತ್ಮಗಳು ಜಾಸ್ತಿ ಆಗಿದ್ದಾರೆ. गाया भी जाता है सच की नाव हिले डूले पर डूबे नहीं. ಆದರೆ ಸತ್ಯ ಒಂದೇ ಇದೆ. ಸತ್ಯದ ನೌಕೆ ಅಲಗಾಡ್ತದೆ, ಆದರೆ ಮುಳುಗೋದಿಲ್ಲ. झूठ की नाव हिलती नहीं, इनको कितना हिलाने की कोशिश करते. जो यहाँ इस नाव में बैठे हैं वह भी हिलाने की कोशिश करते. ट्रेटर गाए जाते हैं ना. ಸುಳ್ಳಿನ ನೌಕೆ ಅಲಗಾಡೋದಿಲ್ಲ. ಸತ್ಯದ ನೌಕೆ ಅಲಗಾಡಿಸ್ಲಿಕ್ಕೆ ಬಹಳ ಜನ ಪ್ರಯತ್ನ ಮಾಡ್ತಾರೆ. ಯಾರು ಈ ನೌಕೆಯಲ್ಲಿ ಕುಳಿತಿದ್ದಾರೆಯೋ ಅವರೂ ಕೂಡ ಈ ನೌಕೆಯನ್ನು ಅಲಗಾಡಿಸಲು ಪ್ರಯತ್ನ ಮಾಡ್ತಾರೆ. ದ್ರೋಹಿಗಳು ಆಗಿಬಿಡ್ತಾರೆ. अब तुम बच्चे जानते हो खिवैया बाप आया हुआ है, बागवान भी है,
बाप ने समझाया है यह है कांटों का जंगल. ಈಗ ನಿಮಗೆ ತಿಳಿದಿದೆ ನಾವಿಕ ತಂದೆ ಬಂದಿದ್ದಾನೆ. ಅವನು ನಾವಿಕನೂ ಆಗಿದ್ದಾನೆ, ತೋಟಗಾರನೂ ಆಗಿದ್ದಾನೆ, ತೋಟದ ಮಾಲೀಕನೂ ಆಗಿದ್ದಾನೆ. ಬಾಬಾ ಹೇಳಿದ್ದಾರೆ ಇದು ಮುಳ್ಳಿನ ಕಾಡು. ಸಭಿ ಪತಿತ ಹೇನ ಕಿತನಾ ಝೂಟ ಹೇ. ಎಲ್ಲರೂ ಪತಿತ ಆಗಿದ್ದಾರಲ್ವ. ಈ ಪ್ರಪಂಚದಲ್ಲಿ ಎಷ್ಟು ಸುಳ್ಳಿದೆ. ಸಚ್ಚೆ ಬಾಪಕೋ ವಿರ್ಲಾ ಕೋಯಿ ಜಾನ್ತಾ ಹೈ. ಸತ್ಯ ತಂದೆಯನ್ನು ಗುರ್ತಿಸೋರು ಬಹಳ ವಿರಳ. यहाँ वाले भी कई पूरा नहीं जानते, पूरी पहचान नहीं, क्योंकि गुप्त है ना. ಇಲ್ಲಿಯವರು ಕೂಡ ತಂದೆಯನ್ನು ಯಥಾರ್ಥವಾಗಿ ತಿಳ್ಕೊಂಡೇ ಇಲ್ಲ. ಯಜ್ಞದ ಒಳಗಿರೋರು ಕೂಡ ಬಾಬವ್ರನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಯಾಕೆ ಅಂದರೆ ನಿರಾಕಾರ ತಂದೆ ಗುಪ್ತವಾಗಿದ್ದಾರೆ. भगवान को याद सब करते, जानते भी है कि वह निराकार है, परम धाम में रहते हैं. ಭಗವಂತನನ್ನು ಎಲ್ಲರೂ ನೆನಪು ಮಾಡ್ತಾರೆ. ಕೆಲವರು ತಿಳ್ಕೊಂಡು ಇದ್ದಾರೆ ಅವನು ನಿರಾಕಾರ ಪರಮಧಾಮದ ನಿವಾಸಿ ಅಂತ. हम भी निराकार आत्मा है यह नहीं जानते. साकार में बैठे बैठे वह भूल गए. ನಾವು ನಿರಾಕಾರ ಆತ್ಮ ಆಗಿದ್ದೇವೆ ಅನ್ನೋದನ್ನು ಎಲ್ಲ ದೇಹಧಾರಿ ಮನುಷ್ಯರು ಮರ್ತು ಬಿಟ್ಟಿದ್ದಾರೆ. ಸಾಕಾರದಲ್ಲಿ ಇದ್ದು ಇದ್ದು ಸಾಕಾರದ ನೆನಪನ್ನೇ ಮಾಡ್ತಾ ಇದ್ದಾರೆ. अब बच्चे देही अभिमानी बनते हो. भगवान को कहा जाता है परम पिता परमात्ಮ. ಭಗವಂತನಿಗೆ ಪರಮಪಿತ ಪರಮಾತ್ಮ ಅಂತ ಹೇಳಲಾಗ್ತದೆ. यह समझना तो बिल्कुल सहज है. परम पिता अर्थात परे से परे रहने वाला परम ಆತ್ಮ. ಪರಮಪಿತ ಅಂದರೆ ಈ ಪರಲೋಕದಲ್ಲಿ ಇರುವಂತಹ ಈ ಸಾಕಾರ ಜಗತ್ತಿನಿಂದ ದೂರ ಇರುವಂತಹ ಸ್ಥಾನದ ನಿವಾಸಿ परम आत्मा. तुमको कहा जाता आत्मा, तुमको परम नहीं कहीं. ನಿಮ್ಮೆಲ್ಲರಿಗೂ ಬರೇ ಆತ್ಮ ಅಂತ ಹೇಳಲಾಗ್ತದೆ, ಪರಮ ಆತ್ಮ ಅಂತ ಹೇಳೋದಿಲ್ಲ. तुम तो पुनर्जन्म लेते हो ना, यह बातें कोई भी नहीं जानते. ನೀವು ಪುನರ್ಜನ್ಮಗಳನ್ನು ಪಡ್ಕೋತೀರಲ್ವ, ಈ ಮಾತುಗಳನ್ನು ಯಾರು ಅರ್ಥನೇ ಮಾಡಿಕೊಂಡಿಲ್ಲ. भगवान को भी सर्वव्यापी कह देते हैं. भक्त भगवान को ढूंढते हैं. पहाड़ों पर, तीर्थों पर, नदियों पर भी जाते हैं. ಭಗವಂತನಿಗೆ ಸರ್ವವ್ಯಾಪಿ ಅಂತ ಹೇಳಿಬಿಟ್ರು ಮತ್ತು ಅವನನ್ನು ಹುಡ್ಕೋದಕ್ಕಾಗಿ ನದಿಗಳ ಹತ್ತಿರ, ಪುಣ್ಯಕ್ಷೇತ್ರಗಳಿಗೆ, ಪರ್ವತಗಳ ಮೇಲೆ ಹೋಗಿ ಹುಡುಕ್ತಾ ಇದ್ದಾರೆ. ಸರ್ವವ್ಯಾಪಿ ಅಂದ ಮೇಲೆ ಹುಡುಕುವ ಅಗತ್ಯನೇ ಇರಲಿಲ್ಲ. ಭಕ್ತ ಭಗವಾನ್ ಕೋ ढूंढते, समझते हैं नदी पतित पावनी है, उसमें स्नान कर हम पावन बन जाएंगे. ಹೇಳ್ತಾರೆ ನದಿ ಸ್ನಾನದಿಂದ ನಾವು ಪಾವನ ಆಗ್ತೀವಿ ಅಂತ. ಗಂಗಾ ನದಿಗೆ ಪತಿತ ಪಾವನಿ ಅಂತ ಹೇಳಲಾಗ್ತದೆ. भक्ति मार्ग में यह भी किसको पता नहीं पड़ता कि हमको चाहिए क्या. सिर्फ कह देते मुक्ति चाहिए. ಭಕ್ತಿ ಮಾರ್ಗದಲ್ಲೂ ಕೂಡ ಯಾರಿಗೂ ಗೊತ್ತಾಗೋದಿಲ್ಲ ನಮಗೇನು ಬೇಕಿದೆ ಅಂತ. ಕೇವಲ ಹೇಳ್ತಾರೆ ನಮಗೆ ಮುಕ್ತಿ ಬೇಕು ಅಂತ. ಮೋಕ್ಷ चाहिए क्योंकि यहाँ दुखी होने के कारण तंग है. ಮೋಕ್ಷ ಬೇಕು ಅಂತಲೂ ಕೇಳ್ತಾರೆ. ಯಾಕೆ ಅಂದರೆ ಇಲ್ಲಿ ದುಃಖ ಇರುವ ಕಾರಣ ಈ ದುಃಖದಿಂದ ಸುಸ್ತಾಗಿದ್ದಾರೆ.
ದುಃಖದಿಂದ ಮುಕ್ತಿಯನ್ನು ಬಯಸ್ತಾ ಇದ್ದಾರೆ. सतयुग में कोई मोक्ष व मुक्ति थोड़े ही मांगते, वहाँ भगवान को बुलाते नहीं, यहाँ दुखी होने के कारण बुलाते हैं. ಸತ್ಯಯುಗದಲ್ಲಿ ಯಾರು ಮೋಕ್ಷ ಅಥವಾ ಮುಕ್ತಿಯನ್ನು ಬಯಸೋದಿಲ್ಲ. ಇಲ್ಲಿ ದುಃಖಿ ಆಗಿರುವ ಕಾರಣ ಮೋಕ್ಷ ಅಥವಾ ಮುಕ್ತಿಯನ್ನು ಕೇಳ್ತಾ ಇದ್ದಾರೆ. वहाँ भगवान को बुलाते नहीं, ಭಕ್ತಿ ಸೆ ಕೋಯಿ ಕಾ ದುಃಖ ಹರ್ ನಹಿ ಸಕ್ತೆ. ಭಕ್ತಿ ಮಾಡೋದು ಮುಕ್ತಿಗಾಗಿ, ಆದರೆ ಭಕ್ತಿಯಿಂದ ಯಾರ ದುಃಖವೂ ಕೂಡ ಕಡಿಮೆ ಆಗ್ತಿಲ್ಲ. ಬಲ್ ಕೋಯಿ ಸಾರಾ ದಿನ್ ರಾಮ್ ರಾಮ್ ಬೈಠ ಜಪೆ ತೋ ಭಿ ದುಃಖ ಹರ್ ನಹಿ ಸಕ್ತೆ. ಯಹ ಹೈ ಹಿ ರಾವಣ ರಾಜ್ಯ. ಭಲೆ ಒಬ್ಬರು ಇಡೀ ದಿನ ರಾಮ ರಾಮ ಅಂತ ಹೇಳ್ತಿದ್ರು, ಜಪ ಮಾಡಿದ್ರೂ ಅವರ ದುಃಖ ದೂರ ಆಗೋದಿಲ್ಲ. ಯಹ ಹೈ ಹಿ ರಾವಣ ರಾಜ್ಯ. ದುಃಖ ತೋ ಗಲೆ ಸೆ ಜೈಸೆ ಬಾಂಧಾ ಹುವಾ ಹೈ. ಇದು ರಾವಣ ರಾಜ್ಯ ಆಗಿದೆ. ಇಲ್ಲಿ ದುಃಖ ಎಲ್ಲರ ಕೊರಳಲ್ಲಿ ಕಟ್ಟಿ ಹಾಕಿದೆ. ಗಾತೆ ಭೀ ಹೇ ದುಃಖ ಮೇ ಸಿಮಿರಣ ಸಬ್ ಕರೆ, ಸುಖ ಮೇ ಕರೆ ನ ಕೋಯಿ. ಹೇಳ್ತಾರೆ, ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡ್ತಾರೆ, ಸುಖದಲ್ಲಿ ಯಾರೂ ಮಾಡೋದಿಲ್ಲ. ಇಸ್ಕಾ ಮತ್ಲಬ್ ಜರೂರ್ ಸುಖ ಥಾ ಅಬ್ ದುಃಖ ಹೇ. ಸುಖ ಥಾ ಸತ್ಯುಗ ಮೇ, ದುಃಖ ಹೇ ಅಭಿ ಕಲಿಯುಗ ಮೇ. ಸತ್ಯಯುಗದಲ್ಲಿ ಯಾರೂ ಭಗವಂತನನ್ನು ನೆನಪೇ ಮಾಡ್ತಿರಲಿಲ್ಲ ಅಂದರೆ ಅರ್ಥ ಆಗ್ತದೆ ಅಲ್ಲಿ ಸಂಪೂರ್ಣ ಸುಖ ಇತ್ತು, ದುಃಖನೇ ಇರಲಿಲ್ಲ. ದುಃಖ ಕಲಿಯುಗದಲ್ಲಿ ಇದೆ. ಅದಕ್ಕಾಗಿ ಕಲಿಯುಗಕ್ಕೆ ಕಾಟೋಂಕಾ ಜಂಗಲ್ ಕಹಾ ಜಾತ ಹೈ, ಮುಳ್ಳಿನ ಕಾಡು ಅಂತ ಹೇಳಲಾಗ್ತದೆ. ಪಹಲಾ ನಂಬರ್ ಹೇ ದೇಹ ಅಭಿಮಾನ್ ಕಾ ಕಾಟ, ಫಿರ್ ಹೇ ಕಾಮ ಕಾ ಕಾಟ. ಮೊದಲನೇ ಸ್ಥಾನದಲ್ಲಿ ಇದೆ ದೇಹ ಅಭಿಮಾನದ ಮುಳ್ಳು, ನಂತರ ಇದೆ ಕಾಮ ವಿಕಾರದ ಮುಳ್ಳು. अभी बाप समझाते हैं, तुम इन आँखों से जो कुछ देखते हो वह विनाश होने का है. ಈಗ ಬಾಬಾ ತಿಳಿಸ್ತಾ ಇದ್ದಾರೆ, ಈ ನಿಮ್ಮ ಕಣ್ಣುಗಳಿಂದ ಏನನ್ನ ನೀವು ನೋಡ್ತಾ ಇದ್ದೀರಿ ಅದು ವಿನಾಶ ಆಗುವಂಥದ್ದಾಗಿದೆ. ಅಬ್ ತುಮಕೋ ಚಲ್ನಾ ಹೇ ಶಾಂತಿಧಾಮ್. ಈಗ ನೀವು ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ. अपने घर को और राजधानी को याद करो. ಆದ್ದರಿಂದ ನೀವೀಗ ನಿಮ್ಮ ಮನೆ ಮತ್ತು ರಾಜಧಾನಿಯನ್ನು ನೆನಪು ಮಾಡ್ರಿ. घर की याद के साथ साथ बाप की याद भी जरूरी है, क्योंकि घर कोई पतित पावन नहीं. ಮನೆಯ ಜೊತೆಗೆ ತಂದೆಯ ನೆನಪು ಬೇಕೇ ಬೇಕು. ಏಕೆ ಅಂದರೆ ಬರೇ ಮನೆಯ ನೆನಪಿನಿಂದ ಆತ್ಮ ಪಾವನ ಆಗೋದಿಲ್ಲ, ತಂದೆಯ ನೆನಪಿನಿಂದ ಆತ್ಮ ಪಾವನ ಆಗ್ತದೆ. ಆದ್ದರಿಂದ ಬಾಪ್ ಕೋ ಭಿ ಯಾದ್ ಕರ್ನಾ ಪಡೆ. ಬರೇ ಮನೆಯ ನೆನಪು ಮಾತ್ರ ಅಲ್ಲ, ಮನೆಯಲ್ಲಿ ಇರುವಂಥ ತಂದೆಯನ್ನು ನೆನಪು ಮಾಡಬೇಕು. ವಹ ಕಹತೆ ಹೇ ಮಾಮೇಕಂ ಯಾದ್ ಕರೋ, ಮುझे ही बुलाते हो ना ಬಾಬಾ ಆಕರ್ ಪಾವನ್ ಬನಾವ್. ಆದ್ದರಿಂದ ಬಾಬಾ ಹೇಳ್ತಾರೆ, ಮಾಮೇಕಂ ಯಾದ್ ಕರೋ, ನನ್ನೊಬ್ಬನನ್ನೇ ನೆನಪು ಮಾಡ್ರಿ. ಜ್ಞಾನ ಕಾ ಸಾಗರ್ ಹೇ ತೋ ಜರೂರ್ ಮುಖ ಸೆ ಆಕರ್ ಸಮझाना पड़ेगा, प्रेरणा तो नहीं करेंगे. एक तरफ शिव जयंती भी मनाते हैं, दूसरे तरफ फिर कहते नाम रूप से न्यारा है. ಜ್ಞಾನಸಾಗರ ಪರಮಾತ್ಮ ಬ್ರಹ್ಮಾರವರ ದೇಹದಲ್ಲಿ ಬಂದಾಗ ಅವರ ಮುಖದಿಂದನೇ ಜ್ಞಾನ ಕೊಡ್ತಾನೆ. ಪ್ರೇರಣೆಯಿಂದ ಜ್ಞಾನ ಕೊಡೋದಕ್ಕೆ ಆಗೋದಿಲ್ಲ. ಏಕ್ ತರಫ್ ಶಿವ ಜಯಂತಿ ಭೀ ಮನಾತೆ ಹೇ,
दूसरे तरफ फिर कहते नाम रूप से न्यारा है। नाम रूप से न्यारी चीज तो कोई होती नहीं। फिर कह देते ठिक्कर भित्तर सब में। ಒಂದು ಕಡೆ ಶಿವರಾತ್ರಿಯ ಆಚರಣೆ ಮಾಡ್ತಾರೆ, ಶಿವಲಿಂಗದ ಪೂಜೆ ಮಾಡ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ ಅವನಿಗೆ ನಾಮ ರೂಪ ಏನೂ ಇಲ್ಲ ಅಂಥೇಳಿ. अनेक मत है ना, बाप समझाते तुमको 5 विकारों रूपी रावण ने तुच्छ बुद्धि बना दिया है. ಒಂದು ಕಡೆ ಹೇಳ್ತಾರೆ ಪರಮಾತ್ಮನಿಗೆ ನಾಮ ರೂಪನೇ ಇಲ್ಲ ಅಂಥೇಳಿ. ಮತ್ತೊಂದು ಕಡೆ ಹೇಳ್ತಾರೆ ಪರಮಾತ್ಮ ಕಲ್ಲು ಮಣ್ಣು ಗಿಡ ಮರದಲ್ಲಿಯೂ ಇದ್ದಾನೆ ಅಂತೇಳಿ. ಈಗ ಬಾಬಾ ಹೇಳ್ತಿದ್ದಾರೆ ಈ 5 ವಿಕಾರ ರೂಪಿ ರಾವಣ ನಿಮ್ಮನ್ನು ತುಚ್ಛ ಬುದ್ಧಿಯನ್ನಾಗಿ ಮಾಡಿದ್ದಾನೆ. इसलिए देवताओं के आगे जाकर ನಮಸ್ತೆ करते. ಆದ್ದರಿಂದ ದೇವತೆಗಳ ಮುಂದೆ ಹೋಗಿ ನಮಸ್ಕಾರ ಮಾಡ್ತಾರೆ. कोई तो नास्तिक होते, किसको भी मानते नहीं. यहाँ बाप के पास तो आते हैं ब्राह्मण जिनको 5000 वर्ष पहले भी समझाया था. ಬಾಬಾ ಹೇಳ್ತಾರೆ ಯಾರು ಭಗವಂತನನ್ನು ಒಪ್ಕೊಳ್ಳೋದಿಲ್ಲ, ದೇವತೆಗಳ ಪೂಜೆ ಮಾಡೋದಿಲ್ಲ, ಅವರಿಗೆ ನಾಸ್ತಿಕರು ಅಂತ ಹೇಳಲಾಗ್ತದೆ. ಆದರೆ ಬಾಬಾ ಹೇಳ್ತಾರೆ ಜನ ನಮಗೆ ನಾಸ್ತಿಕರು ಅಂತ ಹೇಳ್ತಾರೆ. ಬಾಬನ ಮಕ್ಕಳಿಗೆ ನಾವು ಅವರಿಗೆ ನಾಸ್ತಿಕರು ಅಂತ ಹೇಳ್ತೀವಿ. ಯಾಕೆಂದರೆ ತಂದೆಯ ಆಸ್ತಿಗೆ ನಾವು ಅಧಿಕಾರಿಗಳಾಗ್ತಿದ್ದೀವಿ. ನಾವೇ ನಿಜವಾದ ಆಸ್ತಿಕರು. ಅವರು ಆಸ್ತಿಗೆ ಅಧಿಕಾರಿ ಆಗ್ತಿಲ್ಲ, ಆದ್ದರಿಂದ ಅವರು ನಾಸ್ತಿಕರು. यहाँ बाप के पास तो आते हैं ब्राह्मण जिनको 5000 वर्ष पहले भी समझाया था. लिखा हुआ है परम पिता परमात्मा ब्रह्मा द्वारा स्थापना करते हैं तो ब्रह्मा की संतान ठहरे. ಬಾಬಾ ಹೇಳ್ತಾರೆ ಈಗ ನೀವು ನಿಜವಾದ ಬ್ರಾಹ್ಮಣರು. 5000 ವರ್ಷಗಳ ನಂತರ ಮತ್ತೆ ತಂದೆಯ ಹತ್ತಿರ ಬಂದಿದ್ದೀರಿ. ಬ್ರಹ್ಮನ ಮೂಲಕ ಸ್ಥಾಪನೆ ಅಂತನೂ ಗಾಯನ ಇದೆ. ನೀವೆಲ್ಲರೂ ಬ್ರಹ್ಮನ ಮಕ್ಕಳಾಗಿದ್ದೀರಿ. प्रजापिता ब्रह्मा के बच्चे जरूर ब्राह्मण ब्राह्मणियाँ ही होंगे. अभी तुम शूद्र धर्म से निकल ब्राह्मण धर्म में आए हो. ಈಗ ನೀವು ಶೂದ್ರ ಧರ್ಮದಿಂದ ಹೊರಗೆ ಬಂದು ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಿ. वास्तव में हिंदू कहलाने वाले अपने असली धर्म को जानते नहीं, इसलिए कभी किसको मानेंगे कभी किसको मानेंगे. बहुतों के पास जाते रहेंगे. ಹಿಂದೂಗಳು ಅಂತ ಹೇಳ್ಕೊಳ್ಳುವಂಥವರು ಒಂದು ಧರ್ಮ ಒಬ್ಬ ದೇವರನ್ನು ನಂಬ್ತಾ ಇಲ್ಲ. ದಿನ ಒಬ್ಬೊಬ್ಬರ ಹತ್ತಿರ ಹೋಗ್ತಾ ಇದ್ದಾರೆ. ತಮ್ಮ ನಿಜವಾದ ಧರ್ಮವನ್ನು ಮರೆತು ಬಿಟ್ಟಿದ್ದಾರೆ. क्रिश्चियन लोग कभी किसके पास जाएंगे नहीं. अभी तुम सिद्ध कर बतलाते हो. भगवान बाप कहते मुझे याद करो. ಕ್ರಿಶ್ಚಿಯನ್ ಧರ್ಮದವರಾಗಲಿ ಬೇರೆ ಧರ್ಮದವರಾಗಲಿ ತಮ್ಮ ದೇವಸ್ಥಾನ ಪ್ರಾರ್ಥನಾ ಮಂದಿರಗಳನ್ನು ಬಿಟ್ಟು ಬೇರೆ ಬೇರೆ ಕಡೆಗೆ ಹೋಗೋದಿಲ್ಲ. ಆದರೆ ಹಿಂದೂಗಳು ಎಲ್ಲ ಕಡೆಗೂ ಹೋಗ್ತಾರೆ. ಈಗ ನೀವು ಸಿದ್ಧ ಮಾಡಿ ಹೇಳಿರಿ ಪರಮಾತ್ಮ ಬಂದಿದ್ದಾನೆ, ಏಕಧರ್ಮದ ಸ್ಥಾಪನೆ ಮಾಡ್ತಾ ಇದ್ದಾನೆ, ಅವನ ಆದೇಶ ಆಗಿದೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. एक दिन अखबारों में भी पढ़ेगा कि भगवान कहते हैं मुझे याद करने से ही तुम पतित से पावन बन जाएंगे. ಒಂದು ದಿನ ಪತ್ರಿಕೆಗಳಲ್ಲೂ ಕೂಡ ಈ ಸಮಾಚಾರ ಬರ್ತದೆ, ನನ್ನನ್ನು ನೆನಪು ಮಾಡೋದ್ರಿಂದಲೇ ನೀವಾತ್ಮರು ಪತಿತರಿಂದ ಪಾವನ ಆಗ್ತೀರಿ ಅಂತ. जब विनाश नज़दीक होगा
तब अखबारों द्वारा भी यह आवाज़ कानों पर पड़ेगा. ವಿನಾಶ ಹತ್ತಿರ ಬಂದಾಗ ಪತ್ರಿಕೆಗಳ ಮೂಲಕನೂ ಈ ಧ್ವನಿ ಎಲ್ಲರಿಗೂ ಕೇಳಿಸ್ತದೆ. अखबार में तो कहाँ कहाँ से समाचार आते हैं ना, अभी भी डाल सकते हो. ಪತ್ರಿಕೆಗಳಲ್ಲಿ ಎಲ್ಲ ರೀತಿಯ ಸಮಾಚಾರಗಳು ಬರ್ತವೆ. ಅದರಲ್ಲಿ ನೀವು ಈ ಭಗವಾನ ವಾಚ ಅನ್ನುವಂತಹ ಸಮಾಚಾರನು ಹಾಕಿರಿ, ಶಿವನ ಸಂದೇಶ ಹಾಕಿರಿ. इस पतित दुनिया का विनाश सामने खड़ा है. विनाश जरूर होना है, यह भी सबको निश्चय हो जाएगा. रिहर्सल भी होती रहेगी. ವಿನಾಶ ಅವಶ್ಯವಾಗಿ ಆಗಲಿದೆ. ಇದರ ಬಗ್ಗೆನೂ ಇನ್ನು ಮುಂದೆ ಎಲ್ಲರಿಗೂ ನಿಶ್ಚಯ ಆಗಿಬಿಡ್ತದೆ. ಯಾಕೆ ಅಂದರೆ ವಿನಾಶದ ರಿಹರ್ಸಲ್ ನಡೀತಾ ಇದೆ. तुम बच्चे जानते हो जब तक राजधानी स्थापन नहीं हुई है तब तक विनाश नहीं होगा. अर्थक्वेक आदि भी होनी है ना. ಎಲ್ಲಿಯವರೆಗೆ ರಾಜಧಾನಿಯ ಸ್ಥಾಪನೆ ಆಗೋದಿಲ್ಲ ಅಲ್ಲಿಯವರೆಗೆ ವಿನಾಶನೂ ಆಗೋದಿಲ್ಲ. ಮುಂದೆ ಭೂಕಂಪ ಆಗುವುದು. ಏಕ್ ತರಫ್ ಬಾಂಬ್ಸ್ ಫಟೇಂಗೆ, ದೂಸರೆ ತರಫ್ ನ್ಯಾಚುರಲ್ ಕ್ಯಾಲಿಮಿಟೀಸ್ ಬಿ ಆಯೇಂಗೆ. ಒಂದು ಕಡೆ ಬಾಂಬ್ಸ್ಗಳ ಸ್ಫೋಟ ಆಗ್ತದೆ, ಮತ್ತೊಂದು ಕಡೆ ಪ್ರಾಕೃತಿಕ ವಿಕೋಪ ಬರ್ತದೆ. ಅನ್ನ ನಹಿ ಮಿಲೇಗಾ, ಸ್ಟೀಮರ್ ನಹಿ ಆಯೇಂಗೆ, ಫೇಮಿನ್ ಪಡ್ ಜಾಯೇಗಾ, ಭೂಕ ಮರ್ತೆ ಮರ್ತೆ ಖತಮ್ ಹೋ ಜಾಯೇಂಗೆ. ಕೊನೆಗೆ ಆಹಾರ ಇದ್ರೂ ಸಹ ಅದು ಮನುಷ್ಯರವರೆಗೆ ತಲುಪೋದಿಲ್ಲ. ಸ್ಟೀಮರ್ ಆಗಲಿ, ವಾಹನಗಳ ಒಂದು ಬಳಕೆ ಆಗಲಿ ಇರೋದಿಲ್ಲ. ಅಂಥ ಸಮಯದಲ್ಲಿ ಬರಗಾಲ ಬರಬಹುದು, ಮನುಷ್ಯರು ಹಸಿವೆಯಿಂದ ಸಾಯಬಹುದು. ಭೂಕ ಹಡ್ತಾಲ್ ಜೋ ಕರ್ತೆ ಹೇ ವಹ ಫಿರ್ ಕುಛ್ ನ ಕುಛ್ ಜಲ್ ವ ಮಾಖಿ ಆದಿ ಲೇತೆ ರಹತೆ. ಈಗೇನು ಉಪವಾಸ ಸತ್ಯಾಗ್ರಹ ಅಂತ ಮಾಡ್ತಿದ್ದಾರೆ, ಅವರೇನು ಪೂರ್ಣ ಉಪವಾಸ ಮಾಡೋದಿಲ್ಲ. ಅವರು ಜ್ಯೂಸ್ ಕುಡಿತಾರೆ, ಜೇನುತುಪ್ಪ ಹಾಕಿದ ನೀರು ಕುಡಿತಾರೆ. ವಜನ್ ಮೇ ಹಲ್ಕೆ ಹೋ ಜಾತೆ. ಆ ಕಾರಣದಿಂದ ಅವರ ತೂಕನೂ ಇಳೀತದೆ. ಆದರೆ ಮುಂದೆ ಬರುವಂಥ ಭೂಕ ಸತ್ಯಾಗ್ರಹ ಏನಿದೆ ಅಲ್ಲ, ಅದು ನಿಜವಾಗಲೂ ಊಟ ಇಲ್ಲದೆ ಸಾಯುವಂತಹ ಘಟನೆ. ಮುಂದೆ ಊಟ ಇಲ್ಲದೆ ಅನೇಕರು ಉಪವಾಸದಿಂದ ಸಾಯೋರಿದ್ದಾರೆ. ಯಹ ತೋ ಬೈಠೆ ಬೈಠೆ ಅಚಾನಕ್ ಅರ್ಥಕ್ವೇಕ್ ಹೋಗಿ ಮರ್ ಜಾಯೇಂಗೆ. ಇಲ್ಲಿ ಕುಳಿತಲ್ಲೇನೆ ಅಚಾನಕ್ಕಾಗಿ ಭೂಕಂಪ ಬರಬಹುದು, ಕೋಟಿ ಕೋಟಿ ಜನ ಒಟ್ಟಿಗೆ ಸಾಯಬಹುದು. ವಿನಾಶ ತೋ ಜರೂರ್ ಹೋನಾ ಹೈ. ಸಾಧು ಸಂತ ಆದಿ ऐसे नहीं कहेंगे कि विनाश होना है, इसलिए राम राम कहो. ವಿನಾಶ ಅಂತೂ ಆಗಲೇಬೇಕು. ಸಾಧು ಸಂತರು ಯಾರಿಗೂ ಈ ಥರ ಹೇಳ್ತಿಲ್ಲ, ಮುಂದೆ ವಿನಾಶ ಆಗಲಿದೆ ಆದ್ದರಿಂದ ರಾಮ ರಾಮ ಅಂತ ಹೇಳಿರಿ. मनुष्य तो भगवान को नहीं जानते, भगवान तो खुद ही अपने को जाने और न जाने कोई. ಭಗವಂತನ ಪರಿಚಯ ಅವನು ಬಂದು ಹೇಳೋವರೆಗೂ ಯಾರಿಗೂ ಗೊತ್ತಿರೋದಿಲ್ಲ. ಅವನ ಪರಿಚಯ ಅವನಿಗೆ ಮಾತ್ರ ಗೊತ್ತಿರ್ತದೆ. उनका टाइम है आने का, जो फिर इस बूढ़े तन में आकर सारे सृष्टि के आदि मध्य अंत्य का ನಾಲೆಜ್ ಸುನಾತೆ. ಬಾಬಾ ಹೇಳ್ತಾರೆ ಅವ್ರದ್ದು ಒಂದು ಸಮಯ ಇದೆ ಬರೋದಕ್ಕೆ. ವೃದ್ಧ ಮಾನವನ ದೇಹದಲ್ಲಿ ಬಂದು ಅವ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳಿಸ್ತಾರೆ. तुम बच्चे जानते हो अभी वापिस जाना है, इसमें तो खुश होना चाहिए. हम ಶಾಂತಿಧಾಮ್ ಜಾತೆ. ಬಾಬಾ ಹೇಳ್ತಾರೆ ಈಗ ಪರಮಾತ್ಮ ಬಂದು ನಮಗೆ ಆದಿ ಮಧ್ಯ
ಅಂತ್ಯದ ಜ್ಞಾನ ತಿಳಿಸ್ತಾರೆ, ವಾಪಸ್ ಹೋಗುವ ಸಮಾಚಾರ ತಿಳಿಸ್ತಾರೆ. ಇದರಿಂದ ನಮಗೆ ಖುಷಿ ಆಗಬೇಕು. मनुष्य शांति चाहते हैं परंतु शांति कौन देवे, कहते हैं शांति देव, अब देवों का देव तो एक ही ऊंचते ऊंच बाप है. ಬಾಬಾ ಹೇಳ್ತಾರೆ, ಮನುಷ್ಯರು ಶಾಂತಿಯನ್ನು ಬಯಸ್ತಾ ಇದ್ದಾರೆ. ಅದಕ್ಕಾಗಿ ಗಾಯನ ಮಾಡ್ತಾರೆ, ಹೇ ಶಾಂತಿ ದೇವ ಶಾಂತಿ ಕೊಡು ಅಂತ. वह कहते तुम सब को पावन बनाकर ले जाऊंगा, एक को भी नहीं छोड़ूंगा. ಆ ತಂದೆ ಬಂದು ಹೇಳ್ತಾ ಇದ್ದಾರೆ, ನಾನು ಎಲ್ಲರಿಗೂ ಪಾವನ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತೀನಿ, ಒಬ್ಬರನ್ನೂ ನಾನು ಬಿಡೋದಿಲ್ಲ. ಡ್ರಾಮಾ ಅನುಸಾರ ಸಬ್ಕೋ ಜಾನಾ ಹಿ ಹೇ, ನಾಟಕದ ಅನುಸಾರವಾಗಿ ಎಲ್ಲರೂ ಆ ಮನೆಗೆ ಹೋಗಲೇಬೇಕು. गाया हुआ है मच्छरों सदृश सब आत्माएं जाती है. ಗಾಯನ ಇದೆ, ಸೊಳ್ಳೆಗಳ ಸಮಾನ ನಾವೆಲ್ಲರೂ ಮನೆಗೆ ಹೋಗೋರಿದ್ದೇವೆ. यह भी जानते हैं सतयुग में बहुत थोड़े मनुष्य होते, अभी कलियुग अंत्य में कितने ढेर मनुष्य है, फिर थोड़े कैसे होंगे. ಹೇಳ್ತಾರೆ, ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನ ಇದ್ದರು, ಕಲಿಯುಗದ ಅಂತ್ಯದಲ್ಲಿ ರಾಶಿ ರಾಶಿ ಜನ ಇದ್ದಾರೆ. ಮತ್ತು ಇವರು ಕಡಿಮೆ ಆಗೋದು ಹೇಗೆ, ಜನಸಂಖ್ಯೆ ಕಡಿಮೆ ಆಗೋದು ಹೇಗೆ. जानते हो यह विनाश होगा, मच्छरों सदृश आत्माएं जाएगी, सारा झुंड चला जाएगा, सतयुग में फिर बहुत थोड़े रहेंगे. ಈಗ ನಿಮಗೆ ತಿಳಿದಿದೆ, ಕೊನೆಗೆ ವಿನಾಶದ ಸಮಯದಲ್ಲಿ ಎಲ್ಲ ಆತ್ಮರು ದೇಹಗಳನ್ನು ಬಿಟ್ಟು ಸೊಳ್ಳೆಗಳ ಸಮಾನವಾಗಿ ಗುಂಪು ಗುಂಪಿನಲ್ಲಿ ಹಾರ್ತಾರೆ. ಆಗ ಸತ್ಯುಗದಲ್ಲಿ ಬಹಳ ಕಡಿಮೆ ಜನ ಇರ್ತಾರೆ. ಬಾಪ್ ಕಹತೆ ಹೇ ಕೋಯಿ ಭಿ ದೇಹಧಾರಿ ಕೋ ಯಾದ ನಹಿ ಕರೋ, ದೇಖ್ತೆ ಹುಯೇ ಹಮ್ ನಹಿ ದೇಖ್ತೆ. ಯಾವುದೇ ದೇಹಧಾರಿಗಳನ್ನು ನೀವು ನೆನಪು ಮಾಡಬೇಡಿ, ನೋಡಿದರೂ ನೋಡದಂತೆ ಇರಿ. हम आत्मा है, हम अपने घर जाएंगे, खुशी से पुराना शरीर छोड़ देना है, अपने शांति धाम को याद करते रहेंगे तो अंतमति सो गति हो जाएगी. ನಾವು ಆತ್ಮರು ನಮ್ಮ ಮನೆಗೆ ಹೋಗೋರಿದ್ದೇವೆ. ಖುಷಿ ಖುಷಿಯಿಂದ ಹಳೆ ದೇಹವನ್ನು ಬಿಟ್ಟು ಶಾಂತಿ ಧಾಮಕ್ಕೆ ಹೋಗೋರಿದ್ದೀವಿ. ಅಂತಮತಿ ಸೋಗತಿ ಆಗಲಿದೆ. ಏಕ ಬಾಪ ಕೋ ಯಾದ ಕರ್ನಾ ಇಸ್ಮೇ ಹಿ ಮೆಹನತ್. ಒಬ್ಬ ತಂದೆಯನ್ನೇ ನೆನಪು ಮಾಡುವುದರಲ್ಲಿ ಪರಿಶ್ರಮ ಇದೆ. ಬಿಗರ್ ಮೆಹನತ್ ಊಂಚ ಪದ ಥೋಡೆ ಹಿ ಮಿಲೇಗ. ಪರಿಶ್ರಮ ಇಲ್ಲದೆ ಉನ್ನತ ಪದವಿ ಸಿಗುತ್ತೇನು. बाप आते हैं तुमको नर से नारायण बनाने के लिए. ಬಾಬಾ ಬರ್ತಾರೆ ನಿಮ್ಮನ್ನು ನರನಿಂದ ನಾರಾಯಣ ಮಾಡಲಿಕ್ಕಾಗಿ. अब इस पुरानी दुनिया में कोई चैन नहीं. ಈಗ ಈ ಹಳೆ ಪ್ರಪಂಚದಲ್ಲಿ ನಿಮಗೆ ನೆಮ್ಮದಿನೇ ಇಲ್ಲ. ಚೈನ್ ಹೇ ಶಾಂತಿ ಧಾಮ್ और ಸುಖಧಾಮ್. ನೆಮ್ಮದಿಯಲ್ಲಿರ್ತದೆ, ಒಂದು ಶಾಂತಿಧಾಮದಲ್ಲಿ, ಇನ್ನೊಂದು ಸುಖಧಾಮದಲ್ಲಿ. यहाँ तो घर घर में अशांति है, ಮಾರ್ಪೀಟ್ है. ಇಲ್ಲಿ ಮನೆ ಮನೆಯಲ್ಲೂ ಅಶಾಂತಿ ಇದೆ, ಹೊಡೆದಾಟ ಇದೆ. ಬಾಪ್ ಕಹತೆ ಅಬ್ ಇಸ್ ಚೀಚಿ ದುನಿಯಾ ಕೋ ಭೂಲೋ. ಬಾಬಾ ಹೇಳ್ತಾರೆ, ಈಗ ಈ ಕೊಳಕಾದ ಪ್ರಪಂಚವನ್ನು ಮರೀರಿ. मीठे मीठे बच्चों, मैं तुम्हारे लिए स्वर्ग की स्थापना करने आया हूँ. ಬಾಬಾ ಹೇಳ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನಿಮ್ಮ ಸಲುವಾಗಿ ನಾನು ಸ್ವರ್ಗದ ಸ್ಥಾಪನೆ ಮಾಡಲು ಬಂದಿದ್ದೀನಿ. ಇಸ ನರ್ಕ ಮೇ ತುಮ್ ಪತಿತ ಬನ್ ಪಡೆ. ಈ ನರ್ಕದಲ್ಲಿ ನೀವು ಪತಿತ ಆಗಿದ್ದೀರಿ. अब स्वर्ग में चलना है. अब बाप को और स्वर्ग को
याद करो तो अंत मति सो गति हो जाएगी. ಈಗ ನೀವು ಸ್ವರ್ಗಕ್ಕೆ ಹೋಗಬೇಕಾಗಿದೆ. ಆದ್ದರಿಂದ ತಂದೆ ಮತ್ತು ಸ್ವರ್ಗವನ್ನು ನೆನಪು ಮಾಡಿರಿ. ಆಗ ಅಂತಮತಿ ಸೋ ಗತಿ ಆಗುವುದು. ಶಾದಿ ಆದಿ ಮೇ ಭಲ್ ಜಾओ ಪರಂತು ಯಾದ್ ಬಾಪ್ ಕೋ ಕರೋ. ಗೃಹಸ್ಥದಲ್ಲಿ ಇರುವಂಥವರು ಮದುವೆ ಸಮಾರಂಭಗಳಿಗೂ ಹೋಗಿರಿ, ಆದರೆ ಬಾಬಾವನ್ನ ನೆನಪು ಮಾಡಿರಿ. ನಾಲೆಜ್ ಸಾರಿ ಬುದ್ಧಿ ಮೇ ರಹನಿ ಚಾಹಿಯೆ. ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಭಲ್ ಘರ್ ಮೇ ರಹೋ ಬಚ್ಚೋं आदि की संभाल करो परंतु ಬುದ್ಧಿ ಮೇ ಯಾದ್ ರಖೋ. ಭಲೆ ಮನೆಯಲ್ಲಿ ಇರಿ, ಮಕ್ಕಳ ಸಂಭಾಲನೆ ಮಾಡಿರಿ, ಆದರೆ ಬುದ್ಧಿಯಲ್ಲಿ ಬಾಬೋರ್ ನೆನಪಿರಲಿ. बाबा का फरमान है मुझे याद करो, घर छोड़ना नहीं, नहीं तो बच्चों की संभाल कौन करेगा. ಬಾಬನ ಆದೇಶ ಇದೆ, ಮನೆ ಬಿಟ್ಟು ಬರಬೇಡಿ, ಮನೆಯಲ್ಲಿ ಇದ್ದು ನನ್ನನ್ನು ನೆನಪು ಮಾಡಿರಿ. ಮನೆ ಬಿಟ್ಟು ಬಂದರೆ ನಿಮ್ಮ ಮಕ್ಕಳನ್ನು ಯಾರು ಸಂಭಾಲನೆ ಮಾಡಬೇಕು. ಭಕ್ತ ಲೋग घर में रहते, गृहस्थ व्यवहार में रहते, फिर भी भक्त कहा जाता है क्योंकि भक्ति करते, घर बार संभालते. ಭಕ್ತರು ಮನೆಯಲ್ಲೇ ಇದ್ಕೊಂಡು ಭಕ್ತಿ ಮಾಡ್ತಾರೆ, ಜೊತೆಗೆ ಮನೆ ಪರಿವಾರದ ಸಂಭಾಲನೆನೂ ಮಾಡ್ತಾರೆ. विकार में जाते हैं तो भी गुरु लोग उनको कहते श्री कृष्ण को याद करो तो उन जैसा बच्चा होगा. ಗೃಹಸ್ಥಿಗಳು ವಿಕಾರದಲ್ಲಿ ಹೋಗ್ತಿರ್ತಾರೆ, ಅಂಥವ್ರಿಗೂ ಗುರುಗಳು ಹೇಳ್ತಾರೆ, ನೀವು ಶ್ರೀಕೃಷ್ಣನನ್ನು ನೆನಪು ಮಾಡಿರಿ, ಆಗ ಕೃಷ್ಣನ ಸಮಾನ ಮಗು ಹುಟ್ಟುವುದು ಅಂತ. ಇನ್ ಬಾತೋ ಮೇ ತುಮ್ ಬಚ್ಚೋं को नहीं जाना है. ಈಗ ಆ ವಿಷಯಗಳಲ್ಲಿ ನೀವು ಹೋಗಬಾರದು. ವೈಕುಂಠ ಕಿ ಸ್ಥಾಪನಾ ಹೋ ರही. वैकुंठ की स्थापना श्री कृष्ण नहीं करते, श्री कृष्ण तो मालिक बनाए. ಈಗ ವೈಕುಂಠದ ಸ್ಥಾಪನೆ ಆಗ್ತಾ ಇದೆ. ವೈಕುಂಠದ ಸ್ಥಾಪನೆ ಶ್ರೀಕೃಷ್ಣ ಮಾಡೋದಿಲ್ಲ, ಅವನು ವೈಕುಂಠದ ಮಾಲೀಕ ಆಗ್ತಾನೆ. बाप से वर्षा लिया है, संगम के समय ही गीता का भगवान आते. ತಂದೆಯಿಂದ ಕೃಷ್ಣ ಆಸ್ತಿ ಪಡ್ಕೊಂಡಿದ್ದಾನೆ. ಸಂಗಮ ಯುಗದಲ್ಲಿನೇ ಗೀತಾ ಜ್ಞಾನ ಕೇಳಿ ಪುರುಷಾರ್ಥ ಮಾಡಿ ಅವನು ಸತ್ಯಯುಗದ ಶ್ರೀಕೃಷ್ಣ ಆಗಿರ್ತಾನೆ. गीता सुनाई बाप ने और बच्चे ने सुनी. भक्ति मार्ग में फिर बाप के बदले बच्चे का नाम डाल दिया. गीता ಜ್ಞಾನ ಹೇಳಿದವನು ತಂದೆ, ಕೇಳಿದವನು ಮಗ. ಆದರೆ ಭಕ್ತಿ ಮಾರ್ಗದಲ್ಲಿ ಮಗನ ಹೆಸರನ್ನೇ ಹಾಕಿಬಿಟ್ಟಿದ್ದಾರೆ. ಬಾಪ್ ಕೋ ಭೂಲ್ ಗಯೇ ಹೇ ತೋ ಗೀತಾ ಭಿ ಖಂಡನ ಹೋ ಗಯಿ. ತಂದೆಗೆ ಮರೆತಿರುವ ಕಾರಣ ಭಗವದ್ಗೀತೆಯೂ ಸಹ ಖಂಡಿತ ಆಗಿದೆ. वह खंडन की हुई गीता पढ़ने से क्या होगा. ಖಂಡನೆ ಆಗಿರುವಂಥ ಭಗವದ್ಗೀತೆಯನ್ನು ಓದೋದ್ರಿಂದ ಏನಾಗ್ತದೆ. बाप तो राजयोग सिखला कर गए, इनसे श्री कृष्ण सतयुग का मालिक बना. ಬಾಬಾ ರಾಜಯೋಗ ಕಲಿಸಿ ಹೋಗಿದ್ದಾರೆ. ಆ ರಾಜಯೋಗದಿಂದನೇ ಶ್ರೀಕೃಷ್ಣ ಸತ್ಯಯುಗದ ಮಾಲೀಕ ಆಗಿರ್ತಾನೆ. भक्ति मार्ग में सत्यनारायण की कथा सुनने से कोई स्वर्ग का मालिक बनेगा क्या. ಭಕ್ತಿ ಮಾರ್ಗದಲ್ಲಿ ಪ್ರತಿ ವರ್ಷನೂ ಸತ್ಯನಾರಾಯಣ ಕಥೆಯನ್ನು ಕೇಳ್ತಾರೆ, ಆದರೆ ಆ ಕಥೆ ಕೇಳಿ ಒಬ್ಬರೂ ಸ್ವರ್ಗದ ಮಾಲೀಕ ಆಗಿಲ್ಲ. न कोई इस ख्यालात से सुनते, उससे फ़ायदा कुछ नहीं मिलता. ನಾವು ಸತ್ಯಯುಗದ ಮಾಲೀಕ ಆಗಬೇಕು ಎಂಬ ಉದ್ದೇಶದಿಂದ
ಯಾರೂ ಸಹ ಸತ್ಯನಾರಾಯಣ ಕಥೆಯನ್ನು ಕೇಳೋದಿಲ್ಲ. साधु संत आदि अपने अपने मंत्र देते, फोटो देते, यहाँ वह कोई बात नहीं. ಸಾಧು ಸಂತರು ತಮ್ಮ ತಮ್ಮ ಮಂತ್ರಗಳನ್ನು ಹೇಳ್ತಾರೆ, ಭಕ್ತರಿಗೆ ತಮ್ಮ ಫೋಟೋ ಕೊಡ್ತಾರೆ. ಆದರೆ ಇಲ್ಲಿ ಆ ಥರ ಇಲ್ಲ. दूसरे सत्संगों में जाएंगे तो कहेंगे फलाने स्वामी की कथा है. किसकी कथा? वेदांत की कथा, गीता की कथा, भागवत की कथा. ಬೇರೆ ಬೇರೆ ಸತ್ಸಂಗಗಳಲ್ಲಿ ಅನೇಕ ಸಾಧು ಸಂತರು ಕಥೆಗಳನ್ನು ಹೇಳ್ತಾರೆ. ವೇದಾಂತದ ಕಥೆ, ಭಗವದ್ಗೀತೆಯ ಕಥೆ, ಭಾಗವತದ ಕಥೆ ಹೇಳ್ತಾರೆ. ಈಗ ಮಕ್ಕಳಿಗೆ ತಿಳಿದಿದೆ, ಹಮ್ಕೋ ಪಢಾನೆ ವಾಲಾ ದೇಹಧಾರಿ ನಹಿ, न कोई शास्त्र आदि कुछ पढ़ा हुआ है. शिव बाबा कोई शास्त्र पढ़ा है क्या? पढ़ते हैं मनुष्य. ನಮಗೆ ಓದಿಸುವವನು ದೇಹಧಾರಿ ಅಲ್ಲ, ಅವನು ಯಾವ ಶಾಸ್ತ್ರ ಪುರಾಣನೂ ಓದಿಲ್ಲ. ಓದೋರು ಯಾರು ಅಂದರೆ ಮನುಷ್ಯರು. ಶಿವ ಬಾಬಾ कहते, मैं गीता आदि कुछ पढ़ा हुआ नहीं, यह रथ जिसमें बैठा हूँ यह पढ़ा हुआ है, मैं नहीं पढ़ा हुआ. ಬಾಬಾ ಹೇಳ್ತಾರೆ, ನಾನು ಗೀತಾ ಭಗವದ್ಗೀತೆ ಯಾವುದನ್ನೂ ಓದಿಲ್ಲ. ನಾನು ಯಾರ ರಥದಲ್ಲಿ ಬಂದಿದ್ದೀನಿ ಅವರು ಭಕ್ತಿ ಮಾರ್ಗದ ಭಗವದ್ಗೀತೆಯನ್ನು ಓದಿದ್ದಾರೆ, ಆದರೆ ನಾನು ಅದನ್ನು ಓದಿಲ್ಲ. ಮೇರೆ ಮೇ ತೋ ಸಾರೆ ಸೃಷ್ಟಿ ಚಕ್ರಕ್ಕೆ ಆದಿ ಮಧ್ಯ ಅಂತ್ಯಕ ಜ್ಞಾನ ಹೈ. ನನ್ನಲ್ಲಿ ಏನಿದೆ, ಇಡೀ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. यह रोज़ गीता पढ़ता था, तोते मुवाफिक कंठ कर लेते थे. जब बाप ने प्रवेश किया तो झट गीता छोड़ दी, क्योंकि बुद्धि में आ गया यह तो शिव बाबा सुनाते. ಬ್ರಹ್ಮ ಬಾಬಾ ಭಕ್ತಿ ಮಾರ್ಗದಲ್ಲಿ ಪ್ರತಿದಿನ ಭಗವದ್ಗೀತೆಯನ್ನು ಓದ್ತಿದ್ರು. ಗಿಳಿಯ ಸಮಾನ ಅದನ್ನು ಕಂಠಪಾಠ ಮಾಡಿಕೊಂಡಿದ್ರು. ಆದರೆ ಯಾವಾಗ ಶಿವ ಬಾಬಾ ಬ್ರಹ್ಮರವರ ದೇಹದಲ್ಲಿ ಪ್ರವೇಶ ಮಾಡಿದರು, ಅಂದಿನಿಂದ ಬ್ರಹ್ಮ ಬಾಬಾ ಭಕ್ತಿ ಮಾರ್ಗದ ಗೀತೆಯನ್ನು ಬಿಟ್ಬಿಟ್ರು, ಗೀತೆ ಓದೋದನ್ನು ಬಿಟ್ಟರು. ಯಾಕೆ ಅಂದರೆ ಅವರಿಗೆ ಅರ್ಥ ಆಯಿತು, ಸತ್ಯ ಗೀತಾ ಜ್ಞಾನ ಶಿವ ತಂದೆನೇ ಬಂದು ನಮಗೆ ತಿಳಿಸ್ತಾ ಇದ್ದಾರೆ ಅಂತ. बाप कहते, मैं तुमको स्वर्ग की बादशाही देता हूँ, अब पुरानी दुनिया से ममत्व मिटा दो. ಬಾಬಾ ಹೇಳ್ತಾರೆ, ನಾನು ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯ ಕೊಡ್ತೀನಿ. ಈಗ ನೀವು ಹಳೆ ಜಗತ್ತಿನ ಮೇಲೆ ಇರುವ ವ್ಯಾಮೋಹವನ್ನು ತೆಗೆದುಹಾಕ್ರಿ. ಯಾ ಮೆಹನತ್ ಕರ್ನಿ, ಸಚ್ಚೆ ಆಶಿಕ್ ಕೋ ಘಡಿ ಘಡಿ ಮಾಶೂಕ್ ಕಿ ಯಾದ್ ಆತಿ ರಹತಿ. ನಿಜವಾದ ಪ್ರೇಮಿಕೆಗೆ ಗಳಿಗೆ ಗಳಿಗೆಗೂ ಪ್ರಿಯತಮನ ನೆನಪು ಬರ್ತಾ ಇರ್ತದೆ. अब बाप की याद भी ऐसी पक्की रहनी चाहिए. ಹಾಗೆ ನೀವೆಲ್ಲ ಪರಮಾತ್ಮನ ಪ್ರೇಮಿಕೆಯರು, ನಿಮ್ಮಲ್ಲಿ ಆ ಪ್ರಿಯತಮನಾದ ತಂದೆಯ ನೆನಪು ಪಕ್ಕಾ ಪಕ್ಕಾ ಇರಬೇಕು. इसमें और कुछ भी आवाज़ करने झांझ बजाने की कोई दरकार नहीं. गीत में भी कोई अच्छे अच्छे आते हैं तो बजाए जाते, जिनका अर्थ भी तुमको समझाते. ಬಾಬಾ ಹೇಳ್ತಾರೆ, ಇಲ್ಲಿ ನೀವು ಕೇವಲ ನನ್ನನ್ನು ನೆನಪು ಮಾಡಬೇಕು. ಇಲ್ಲಿ ಶಬ್ದ ಮಾಡುವ ಅಗತ್ಯ ಇಲ್ಲ, ಭಜನೆ ಮಾಡುವ ಅಗತ್ಯ ಇಲ್ಲ, ತಾಳ ಹಾಕುವ ಅಗತ್ಯ ಇಲ್ಲ. ಗೀತ ಬನಾನೆ ವಾಲೆ ಖುದ್ ಕುಚ್ ಭಿ ನಹಿ ಜಾನ್ತೆ. ಭಕ್ತಿ ಮಾರ್ಗದ ಕೆಲವು ಹಾಡುಗಳಲ್ಲಿ ಒಳ್ಳೆ ಅರ್ಥ ತುಂಬಿಕೊಂಡಿದೆ. ಆ ಹಾಡುಗಳನ್ನು ಬರೆಯೋರ್ಗೂ ಅದರ ಅರ್ಥ ಗೊತ್ತಾಗಲಿಲ್ಲ, ಅಂಥಂಥ ಒಳ್ಳೆ ಹಾಡುಗಳನ್ನು ಬರೆದಿಟ್ಟಿದ್ದಾರೆ. ಮೀರಾ ಭಕ್ತಿ ನಥಿ ತುಮ್ ತೋ ಅಭಿ ಜ್ಞಾನಿ ಹೋ,
बच्चों से जब कोई काम ठीक नहीं होता है तो बाबा कहते तुम तो जैसे भक्त हो. ಬಾಬಾ ಹೇಳ್ತಾರೆ, ಯಾವಾಗ ಮಕ್ಕಳು ಸರಿಯಾಗಿ ಕೆಲಸ ಮಾಡೋದಿಲ್ಲ ಆವಾಗ ಬಾಬಾ ಹೇಳ್ತಾರೆ ನೀವು ಮಕ್ಕಳಲ್ಲ ಇನ್ನೂ ಭಕ್ತರಾಗಿದ್ದೀರಿ ಅಂತ. तो वह समझ जाते हैं कि बाबा ने हमको ऐसा क्यों कहा. बाप समझाते हैं बच्चे बाप को याद करो, पैगंबर बनो, मैसेंजर बनो, सबको यही पैगाम दो. बाप और वर्षे को याद करो तो जन्म जन्मांतर के पाप ಭಸ್ಮ हो जाए. ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ತಂದೆಯನ್ನು ನೆನಪು ಮಾಡಿರಿ, ಸಂದೇಶವಾಹಕ ಆಗ್ರಿ, ಎಲ್ಲರಿಗೂ ಸಂದೇಶ ತಿಳಿಸ್ರಿ. ಪರಮಾತ್ಮ ಮತ್ತು ಆಸ್ತಿಯ ನೆನಪಿನಿಂದ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮ ಆಗ್ತವೆ ಅಂತ. अब वापिस घर जाने का समय. भगवान एक ही है निराकार, उनको अपनी देह है नहीं. ಪರಮಾತ್ಮ ಒಬ್ಬನೇ ನಿರಾಕಾರ ಆಗಿದೆ, ಅವನಿಗೆ ತನ್ನದೇ ಆದ ದೇಹನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಪ್ ಹಿ ಅಪ್ನಾ ಪರಿಚಯ ಬೈಠ ದೇತೆ. ಬಾಬಾನೇ ತಮ್ಮ ಪರಿಚಯವನ್ನು ತಾವೇ ಕುಳಿತು ಹೇಳ್ತಾರೆ. ಮನ್ಮನಾ ಭವ ಕಾ ಮಂತ್ರ ದೇತೆ. साधु सन्यासी आदि ऐसा कभी नहीं कहेंगे कि अब विनाश होना है. ಮನ್ಮನ ಭವದ ಮಂತ್ರನೂ ಕೊಡ್ತಾರೆ ಬಾಬಾ. ಸಾಧು ಸಂತರು ಯಾರೂ ಈ ಥರ ಹೇಳ್ತಾ ಇಲ್ಲ, ಈಗ ವಿನಾಶ ಆಗ್ತಿದೆ, ವಿನಾಶ ಆಗಲಿದೆ, ಎಲ್ಲರೂ ಬೇಗ ಬೇಗ ಪರಮಾತ್ಮನ ನೆನಪು ಮಾಡಿ ಪಾಪಗಳನ್ನು ಕಳ್ಕೊಳ್ಳಿ ಅಂತ ಯಾರೂ ಹೇಳ್ತಿಲ್ಲ. बाप ही ब्राह्मण बच्चों को याद दिलाते. याद से हेल्थ, पढ़ाई से वेल्थ मिलेगी, तुम काल पर जीत पाते. ನೆನಪಿನಿಂದ ಆರೋಗ್ಯದ ಪ್ರಾಪ್ತಿ, ಜ್ಞಾನದಿಂದ ಭಾಗ್ಯದ ಪ್ರಾಪ್ತಿ ಅಥವಾ ಸಂಪತ್ತಿನ ಪ್ರಾಪ್ತಿ ಆಗ್ತದೆ. ಈಗ ನೀವು ಕಾಲದ ಮೇಲೆ ವಿಜಯ ಪಡಿತೀರಿ. ವಹಾ ಕಭಿ ಅಕಾಲೆ ಮೃತ್ಯು ನಹಿ ಹೋತಾ. ಅಲ್ಲಿ ಅಕಾಲೆ ಮೃತ್ಯು ಇರೋದಿಲ್ಲ. ದೇವತಾओं ಕಾಲ್ ಪರ್ ವಿಜಯ ಪಾಯಿ ಹುಯಿ. ದೇವತೆಗಳು ಕಾಲದ ಮೇಲೆ ವಿಜಯಿಯಾಗಿರ್ತಾರೆ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते. धारणा के लिए मुख्य सार. ऐसा कोई कर्म नहीं करना है जो बाप द्वारा भक्त का टाइटल मिले. पैगंबर बन सबको बाप और वर्षे को याद करने का पैगाम देना है. ತಂದೆಯಿಂದ ಭಕ್ತ ಎಂಬ ಬಿರುದು ಪಡೆಯುವಂಥ ಕೆಲಸ ಮಾಡಬಾರದು. ತಂದೆ ನಮಗೆ ಭಕ್ತ ಅಂತ ಕರಿಬಾರದು, ಮಗು ಅಂತಲೇ ಕರಿಬೇಕು. ಅದಕ್ಕಾಗಿ ನೀವು ಸಂದೇಶವಾಹಕ ಆಗಿ ಸರ್ವರಿಗೂ ತಂದೆ ಮತ್ತು ಆಸ್ತಿಯ ಪರಿಚಯವನ್ನು ಕೊಡಬೇಕು. ಎರಡನೇದು, इस पुरानी दुनिया में कोई चैन नहीं, यह अच्छी अच्छी दुनिया है, इसे भूलते जाना है. ಈ ಹಳೆ ಜಗತ್ತಿನಲ್ಲಿ ಯಾವುದೇ ರೀತಿಯ ನೆಮ್ಮದಿ ಇಲ್ಲ. ಇದು ಕೊಳಕಾದ ಪ್ರಪಂಚ ಆಗಿದೆ, ಇದನ್ನು ನಾವು ಮರೆಯಬೇಕು. घर की याद के साथ साथ पावन बनने के लिए बाप को भी जरूर याद करना है. ಮನೆಯ ನೆನಪಿನ ಜೊತೆ ಜೊತೆಗೆ ಪಾವನ ಮಾಡುವ ತಂದೆಗೆ ಅವಶ್ಯವಾಗಿ ನೆನಪು ಮಾಡಬೇಕು. वरदान. प्रवृत्ति में रहने
परवृत्ति में रहने वाले ನಿರಂತರ ಯೋಗಿ ಭವ. ಪ್ರವೃತ್ತಿಯಲ್ಲಿ ಇದ್ದು ಕೂಡ ಪರವೃತ್ತಿಯಲ್ಲಿ ಇರುವಂತಹ ನಿರಂತರ ಯೋಗಿ ಆಗಿರಿ. निरंतर योगी बनने का सहज साधन है प्रवृत्ति में रहते परवृत्ति में रहना. ನಿರಂತರ ಯೋಗಿ ಆಗುವ ಸಹಜ ಸಾಧನ ಆಗಿದೆ ಪ್ರವೃತ್ತಿಯಲ್ಲಿ ಇದ್ದು ಪರವೃತ್ತಿಯಲ್ಲಿ ಇರುವುದು. ಅಂದರೆ ಈ ಜಗತ್ತಿನಿಂದ ಪರೆ ಆಗಿ ಈ ವಾಣಿಯಿಂದ ದೂರ ಸ್ಥಿತಿಯಲ್ಲಿ ಇರುವುದು. ಪರವೃತ್ತಿ ಅರ್ಥಾತ್ ಆತ್ಮಿಕ ಸ್ವರೂಪ. ಪರವೃತ್ತಿ ಅಂದ್ರೇ ದೇಹದ ನೆನಪು ಬಿಟ್ಟು ಆತ್ಮದ ನೆನಪಿನಲ್ಲಿ ಇರುವುದು ಆತ್ಮಿಕ स्वरूप आगुवदु. जो आत्मिक रूप में स्थित रहता है वह सदा न्यारा और बाप का प्यारा बन जाता है. ಯಾರು ಆತ್ಮಿಕ ಸ್ಥಿತಿಯಲ್ಲಿ ಇರ್ತಾರೆ ಅವರು ಸದಾ ನಿರ್ಲಿಪ್ತ ಮತ್ತು ತಂದೆಯ ಪ್ರೀತಿ ಪಾತ್ರ ಆಗ್ತಾರೆ. कुछ भी करेगा लेकिन यह महसूस होगा जैसे काम नहीं किया है लेकिन खेल किया है. ಬಾಬಾ ಹೇಳ್ತಾರೆ ಯಾರು ನ್ಯಾರಾ ಪ್ಯಾರ ಆಗಿರ್ತಾರೋ ಅವ್ರು ಎಷ್ಟೇ ಕೆಲಸ ಮಾಡಿದ್ರೂ ಅದು ಆಟದ ಸಮಾನ ಅನುಭವ ಮಾಡ್ತಾರೆ. तो प्रवृत्ति में रहते आत्मिक रूप में रहने से सब खेल की तरह सहज अनुभव होगा. ಪ್ರವೃತ್ತಿಯಲ್ಲಿ ಇದ್ದು ಆತ್ಮಿಕ ರೂಪದಲ್ಲಿ ಇರುವುದರಿಂದ ಎಲ್ಲವೂ ಸಹ ಆಟದ ರೂಪದಲ್ಲಿ ಕಾಣಿಸ್ತದೆ. बंधन नहीं लगेगा. सिर्फ स्नेह और सहयोग के साथ शक्ति की एडिशन करो तो हाई जंप लगा लेंगे. ಯಾವಾಗ ನೀವು ಆಟ ಅಂತ ತಿಳ್ಕೊತೀರಿ ಆಗ ಅಲ್ಲಿ ಬಂಧನ ಇರೋದಿಲ್ಲ. ಕೇವಲ ಸ್ನೇಹ ಮತ್ತು ಸಹಯೋಗದ ಜೊತೆಗೆ ಶಕ್ತಿಯನ್ನು ಸೇರಿಸಿಕೊಳ್ಳಿರಿ, ಆಗ ಹೈ ಜಂಪ್ ಮಾಡ್ತೀರಿ. ಪುರುಷಾರ್ಥದಲ್ಲಿ ಹೈ ಜಂಪ್ ಮಾಡ್ತೀರಿ. ಸ್ಲೋಗನ್ बुद्धि की महीनता अथवा आत्मा का हल्कापन ही ब्राह्मण जीवन की पर्सनैलिटी है. ಬುದ್ಧಿಯ ಸೂಕ್ಷ್ಮತೆ ಅಥವಾ ಆತ್ಮನ ಹಗುರತೆಯೇ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಆಗಿದೆ. ಸೂಕ್ಷ್ಮ ಬುದ್ಧಿ ಮತ್ತು ಹಗುರತೆಯೇ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಆಗಿದೆ. अव्यक्त इशारे सत्यता और सभ्यता रूपी कल्चर को अपनाओ. ಸತ್ಯತೆ ಮತ್ತು ಸಭ್ಯತೆಯ ಸಂಸ್ಕೃತಿಯನ್ನು ತಮ್ಮದನ್ನಾಗಿ ಮಾಡಿಕೊಳ್ಳಿರಿ. ಹಿಮ್ಮತೆ ಶಕ್ತಿಯ ಮದದ್ದೇ ಸರ್ವಶಕ್ತಿಮಾನ್. ನೀವು ಶಕ್ತಿಯರು ಸಾಹಸದಿಂದ ಮುಂದೆ ಬಂದರೆ ಸರ್ವಶಕ್ತಿವಂತ ತಂದೆ ನಿಮಗೆ ಸಹಯೋಗ ಕೊಡುವರು. शेरनिया कभी किससे डरती नहीं, निर्भय होती है. ಸಿಂಹಿಣಿಯರು ಯಾರಿಗೂ ಹೆದರೋದಿಲ್ಲ, ಸದಾ ನಿರ್ಭಯ ಆಗಿರ್ತಾರೆ. यह भी भय नहीं कि ना मालूम क्या होगा. सत्यता के शक्ति स्वरूप होकर नशे से बोलो, नशे से देखो. ಸಿಂಹಿಣಿಯರಿಗೆ ಭಯ ಇರೋದಿಲ್ಲ. ಅವರು ಸತ್ಯತೆಯ ಶಕ್ತಿಯಿಂದ ಸತ್ಯತೆಯ ಸ್ವರೂಪ ಆಗಿ ನಶೆಯಿಂದ ಮಾತಾಡ್ತಾರೆ, ನಶೆಯಿಂದ ನೋಡ್ತಾರೆ. हम ऑलमाइटी गवर्नमेंट के अनुचर हैं. इसी स्मृति से अयथार्थ को यथार्थ में लाना है. ನಾವೆಲ್ಲರೂ ಸರ್ವಶಕ್ತಿವಂತನ ಸಹಯೋಗಿಗಳಾಗಿದ್ದೀವಿ, ಕಾರ್ಯಕರ್ತರಾಗಿದ್ದೇವೆ. ಈ ಒಂದು ಸ್ಮೃತಿಯಿಂದ ಅಯಥಾರ್ಥವನ್ನು ಯಥಾರ್ಥ ಮಾಡಿಕೊಳ್ಳಬೇಕು. ಸತ್ಯಕೋ ಪ್ರಸಿದ್ಧ ಕರ್ನಾ ಹೇ ನ ಕಿ ಚಿಪಾನಾ ಹೇ. ಸತ್ಯವನ್ನೇ ಪ್ರಸಿದ್ಧಿ ಮಾಡಬೇಕು ವಿನಃ ಮುಚ್ಚಿ ಇಡಬಾರದು. ಲೇಕಿನ್ ಸತ್ಯತಾ ಕೆ ಸಾಥ್ ಬೋಲ ಮೇ ಮಧುರತಾ और ಸಭ್ಯತಾ ಅವಶ್ಯಕ ಹೇ. ಆದರೆ ಸತ್ಯತೆಯ ಜೊತೆಗೆ
ನಮ್ಮ ಮಾತಿನಲ್ಲಿ ಮಧುರತೆ ಮತ್ತು ಸಭ್ಯತೆ ಬೇಕಾಗ್ತದೆ. ಅಚ್ಚ. ಓಂ ಶಾಂತಿ. ಸತ್ಯತೆಯ ಜೊತೆಗೆ ನಮ್ಮ ಶಬ್ದಗಳಲ್ಲಿ ಮಧುರತೆ ಮತ್ತು ಸಭ್ಯತೆ ಇರಬೇಕು. ಅಚ್ಚ. ಓಂ ಶಾಂತಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ಮಡಿಲಲಿ ನಾ ಜೀವನ ಕಂಡೆ, ನಿನ್ನ ಮಡಿಲಲಿ ನಾ ಜೀವನ ಕಂಡೆ. ಆಧಾರವಾನ ಕೊನೆಗೂ ಪಡೆದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೋಡಿ ಕಂಡೆ ನಾನು ಒಡನೆ ತಂದೆ ರೂಪವ. ಎನ್ನ ಜೀವನ ಸಖನು ನೀನೆ, ಸರ್ವ ಸಂಬಂಧ ನೀನೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ಜ್ಞಾನೋದಯವಾಯಿತು ನನಗೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೆನಪು ಸದಾ ತುಂಬಿದೆ, ಎಲ್ಲವನ್ನೂ ನಾ ಮರೆತೆ. ನಿನ್ನ ಪಡೆದು ಎಲ್ಲ ಪಡೆದೆ, ಮತ್ತೇನನು ನಾ ಬಯಸೆ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ, ತೂಗುತ್ತಿದೆ ಮನದಂಗಳದಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ.